ಋಷಿಯಣ್ಣ ಕಮಲಿ ಹೆಸರಾ? ಇಲ್ಲ ಕೆಂಪ. ಕಮಲಿಗೂ ಯಾರ ಹೆಸರು ಬಂದೈತೆ ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಯಾಕೆ ಬೀರಂಗ್ ಮಾಡ್ಕೊತೀರಾ? ತತ್ತರಿ ಚೀಟಿನ ಕಮಲಿ ಹೆಸರು ಯಾರಿಗೆ ಬಂದಿದ್ರು ಹುಡುಕಿ ತಕೊಂಬಂದು ಕೊಡ್ತೀನಿ. ನಿಂಗಮ್ಮ ಫಾಲೋ ಮೀ. ನಂಗೆ ಶಂಭು ಹೆಸರು, ನಿಂಗೆ ಕಮಲಿ. ಓ, ಏನ್ ಗಿಫ್ಟ್ ಮಾಡ್ತೀಯಾ? ಗೊತ್ತಿಲ್ಲ, ನೋಡೋಣ. ಹೇ ದಿವ್ಯಾ, ಒಂದು ನಿಮಿಷ. ನಿನ್ಗೆ ಯಾರ ಹೆಸರು ಸಿಕ್ಕಿದೆ? ಶಂಭು. ಛೇ, ಕಮಲಿ ಹೆಸರು ಯಾರಿಗೆ ಸಿಕ್ಕಿದೆ ಅಂತ ಗೊತ್ತಾ? ಹಾ, ಅರ್ಪಿತಾ ಹತ್ರ ಇದೆ. ವಾವ್, ನಡಿ. ಥ್ಯಾಂಕ್ಸ್. ಹೇ ಅರ್ಪಿತಾ, ಸ್ಟಾಪ್. ನಿನ್ನ ಹತ್ರ ಇರೋ ಚೀಟಿ ಕೊಡು, ಇದು ಹಿಡ್ಕೊ. ಏ ನಿಂತ್ಕೊಳ್ಳಿ. ಅನಿಕಾ, ಅರ್ಪಿತಾ ಹತ್ರ ಇತ್ತು, ತಗೋ. ಇಡಿಯಟ್ಸ್, ಕಮಲಿ ಚೀಟಿ ತಗೊಂಡ್ ಬನ್ನಿ ಅಂದ್ರೆ ಯಾರ್ದು ತಗೊಂಡ್ ಬಂದಿದ್ದೀರಾ? ಕಮ್ಮಿದೆ ಅಲ್ವಾ? ಹಲೋ ವಿಯೋಗಿನಿ ಬಾಬಾ ಅವರೇ, ನಾವು ನಿಮಗಿಂತ ಫಾಸ್ಟ್. ನಾವಾಗಲೇ ಕಮಲಿ ಹೆಸರಿನ ಚೀಟಿನ ರಿಷಿ ಸಾರಿಗೆ ತಲುಪಿಸಾಯ್ತು. ಶಂಭೋ ಶಂಕರ, ಹ್ಯಾಪಿ ನ್ಯೂ ಇಯರ್ ವಿಯೋಗಿನಿ ಬಾಬಾ ಅವರೇ. ಹೇಳಿ ಅದಕ್ಕೆ. ಏನಪ್ಪ ಮೈದ್ನ, ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಮಿಷನ್ ಅಕಂಪ್ಲೀಸ್ಡಾ ನಾಟ್ ಅಕಂಪ್ಲೀಸ್ಡಾ? ಆನ್ ದ ವೇ ಅದಕ್ಕೆ. ಆನ್ ದ ವೇನಾ? ಪ್ರಪೋಸ್ ಮಾಡಿದ್ಯಾ ಅಂತ ಕೇಳಿದ್ರೆ ವಾಪಸ್ ಮನೆಗೆ ಬರೋನಾಗ ಹೇಳ್ತಿದ್ಯಲ್ಲೋ. ಇಲ್ಲ ಅದಕ್ಕೆ, ಪ್ರಪೋಸ್ ಮಾಡಬೇಕು, ಆದರೆ ಸ್ವಲ್ಪ ಭಯ ಆಗ್ತಿದ. ವಾವ್, ಸೂಪರ್ ರಿಷಿ. ಅಂಗೈ ಬೆವರ್ತಾ ಇದೆಯಾ? ಹಾಂ ಅದಕ್ಕೆ. ಹೊಟ್ಟೆಯಿಂದ ಎದೆವರೆಗೂ ಗ್ಯಾಸ್ ಬೆಲೂನ್ ಬಿಟ್ಟಂಗಿದ್ಯಾ? ಒಂಥರ ಹಾಗೆ ಇದೆ ಅದಕ್ಕೆ. ಹಾಗಾದ್ರೆ ಇದೇ ಪರ್ಫೆಕ್ಟ್ ಟೈಮ್. ನೇರವಾಗಿ ಹೋಗಿ ಹೇಳ್ಬಿಡು. ಕಮಲಿ, ಹೊಸಿ ನಿಂತ್ಕ. ಕಮಲಿ, ಚೀಟಿಯಾಗೆ ಯಾರ ಹೆಸರು ಬಂದೈತೆ ಅಂತ ತೋರ್ಸ್ ಕಮಲಿ. ಯವ್ವ ಅದೇಟ್ ಕಿತ್ತ ಕೇಳ್ತೀಯ? ಇದನ್ ಸೀಕ್ರೆಟ್ ಅಂತ ಹೇಳಿದ್ ನೀನೇ ತಾನೆ? ಅಯ್ಯೋ, ಅದು ಬ್ಯಾರೆ ಹೇಳ್ತಾವ, ನಂಗೆ ಹೇಳ್ಬೋದು. ತೋರ್ಸು. ಹೈ, ರಿಷಿ ಸರ್ ಹೆಸರು ಬಂದೈತೆ. ಕಮಲಿ, ಏನ್ ಗಿಫ್ಟ್ ಕೊಡಮ್ಮ ಅಂತಿದ್ಯಾ? ಇನ್ನ ಗೊತ್ತಿಲ್ಲ ನಿನ್ಗೆ, ನೋಡಮ್ಮ. ಇದನ್ನೇ ವಿಧಿಯಾಟ ಅನ್ನೋದು. ನೀವಿಬ್ರು ಜೊತೆ ಸೇರ್ಬೇಕು ಅನ್ನೋದು ಪ್ರಕೃತಿ ಆಸೆ. ಯಾರಿಂದಲೂ ತಡಿಯಕ್ ಆಯ್ಕಿಲ್ಲ. ಹಲೋ ಹಲೋ ರಿಷಿ, ಹಾಂ ಅದಕ್ಕೆ. ಹೇಳಿದ ಅರ್ಥ ಆಯ್ತಾ? ಈ ಚಾನ್ಸು ಯಾರಿಗೂ ಸಿಗಲ್ಲ. ಮೊದಲು ಹೋಗಿ ಪ್ರಪೋಸ್ ಮಾಡು. ಸರಿ ಅದಕ್ಕೆ. ಆಲ್ ದಿ ಬೆಸ್ಟ್. ಸಿ ಯು. ಬಾಯ್. ಹಾಂ ಹಾಂ. ಅದಕ್ಕೆ ಹೇಳಿದ ಹಾಗೆ ಇನ್ ಟೈಮ್ ವೇಸ್ಟ್ ಮಾಡಬಾರ್ದು. ಇವತ್ತೇ ಒಳ್ಳೆ ದಿನ, ಪ್ರಪೋಸ್ ಮಾಡೇ ಬಿಡ್ತೀನಿ. ಕಮಲಿ ಅವರೇ,
ನಿಮ್ಮ ಹತ್ರ ಮಾತಾಡಬೇಕಿತ್ತು. ಹೇಳಿ ಸರ್. ಸರ್ ಏನಾಯ್ತು ಸರ್? ನೀವು ಓಕೆನಾ? ಯಾ ಜಸ್ಟ್ ದಟ್ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ ಸರ್. ಅದು ಹೇಗೆ ಹೇಗೆ ಹೇಳೋದು ಅಂತ. ಏನೇ ಇದ್ರೂ ಹೇಳಿ ಸರ್. ಬಿಸಿಲಲ್ಲಿ ದಿನ ಪೂರ್ತಿ ದುಡ್ದು ಮೈಯೆಲ್ಲ ಬೆವರಿದಾಗ ಸಂಜೆ ಬೀಸೋ ತಂಗಾಳಿ ಚಿಲ್ ಅಂತ ಖುಷಿ ಕೊಡುತ್ತಲ್ಲ, ಹಾಗಾಗತ್ತೆ. ನಿಮ್ಮನ್ನು ನೋಡಿದಾಗಲೆಲ್ಲ ಹುಡ್ದಾಗಿಂದ ಇದೇ ಊರಲ್ಲಿದ್ದೀನಿ. ಆದರೆ ನೀವು ಈ ಊರು ಕಾಲಿಟ್ಟ ಮೇಲೆ ನೀವಿಲ್ಲದೆ ಒಂದಿನಾನು ಇರೋಕ್ಕಾಗಲ್ಲ ಅನ್ನಿಸ್ತಿದೆ ಕಮಲಿ ಅವರೇ. ಸರ್ ನಂಗೆ ನೀವೇನು ಹೇಳ್ತಿದ್ದೀರೋ ಅರ್ಥ ಆಯ್ತಿಲ್ಲ. ನನಗೂ ಮೊದಲು ಅರ್ಥ ಆಗಲಿಲ್ಲ ಕಮಲಿ ಅವರೇ. ನಮ್ಗಿಷ್ಟ ಆದವ್ರನ್ನ ನೋಡಿದಾಗ ಸುತ್ತಮುತ್ತ ಇರೋದೆಲ್ಲ ಔಟ್ ಆಫ್ ಫೋಕಸ್ ಆಗಿ ಅಲ್ಲೆಲ್ಲೋ ದೂರದಲ್ಲಿ ಸಿಂಫನಿ ಕೇಳ್ತಾ ಉಸಿರಾಟ ಉಯ್ಯಾಲೆ ಥರ ಮೇಲೆ ಕೆಳಗೆ ಜಿಗಿತಾ ನಾನು ಹುಟ್ಟಿರೋದೇ ಇವ್ರಿಗೋಸ್ಕರ ಅನ್ಸುತ್ತಲ್ಲ. ಅದು ನಾನು ನಿಮ್ಮನ್ನ ಪ್ರತಿ ಸಲ ನೋಡಿದಾಗೂ ಅನ್ಸುತ್ತೆ. ನಿಜ ಹೇಳ ಕಮಲಿ ಅವರೇ, ನಾನೀಗ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಆದರೆ ನನಗೆ ನನ್ನ ಕಣ್ರೆಪ್ಪೆಗಳ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ. ಅದು ಮುಚ್ಚಿ ತೆಗೆಯೋ ಸಣ್ಣ ಸಮಯ ಕೂಡ ನಾನು ನಿಮ್ಮನ್ನ ನೋಡೋದನ್ನ ಮಿಸ್ ಮಾಡ್ಕೋಬಾರ್ದು ಅಂತ. ನಿಮ್ಮೂರಲ್ಲಿ ನಿಮ್ದೊಂದು ಫೋಟೋ ತೆಗೆದ್ನಲ್ಲ, ಆ ಫೋಟೋಲಿ ನಿಮ್ಮ ಅಕ್ಕಪಕ್ಕ ಇದ್ದಂಥ ಅಮ್ಮ ಮತ್ತು ತಾತ ಆ ಫೋಟೋಲಿ ಹೇಗಿದ್ದಾರೆ ಅಂತ ನನಗೀಗಲೂ ಗೊತ್ತಿಲ್ಲ. ನಾನು ನೋಡಿದ್ದೆಲ್ಲ ನಿಮ್ಮನ್ನ. ಇರಬೇಕು ಅಂದರೆ ನೀವೀಗ ಎಸ್ ಅನ್ಬೇಕು. ಐ ಲವ್ ಯು ಕಮಲಿ ಅವರೇ. ನೀವಂದ್ರೆ ನನಗೆ ಸಾಯೋ ತನಕ ಜೊತೆಗೆ ಬದುಕೋಷ್ಟು ಪ್ರೀತಿ ಇದೆ. ನಿಮಗೆ ನೀವು ಬಾಯ್ ಬಿಟ್ಟು ಹೇಳೋದು ಬೇಡ, ಕಣ್ರೆಪ್ಪೆ ಮುಚ್ಚಿ ಒಪ್ಪಿಗೆ ಕೊಟ್ರೆ ಸಾಕು ಕಮಲಿ ಅವರೇ. Hi sir. Rishi sir. Happy New Year sir. Huh? Wish you Happy New Year sir. Oh, thank you. Wish you the same. Sorry. Bye sir. Take care.
ಥೂ ನಿನ್ನ ನಿಂತ್ಕೊಂಡು ಕನ್ಸು ಕಾಣ್ತಿದ್ಯಲ್ಲೋ ಅಟ್ಲೀಸ್ಟು ಕನ್ಸಲ್ಲಾರು ಕಮಲಿಯವ್ರು ಓಕೆ ಅಂದ್ರ ಅಷ್ಟರಲ್ಲಿ ಇವನು ಯಾರೋ ಬಂದು ಡಿಸ್ಟರ್ಬ್ ಮಾಡ್ಬಿಟ್ಟ. ಈಗ ಅವ್ರು ಡಿಸಿಷನ್ ತಿಳ್ಕೊಬೇಕು ಅಂದರೆ ಡೈರೆಕ್ಟಾಗಿ ಹೋಗಿ ಹೇಳಲೇಬೇಕು. ಹಾಗೆ ಹೋಗಿ ಹೇಗೆ ವಿಶ್ ಮಾಡೋದು? ಹೇಗಿದ್ರೂ ಗಿಫ್ಟ್ ತೊಗೊಂಡು ಹೋಗ್ಬೇಕಲ್ಲ, ತಗೊಂಡೇ ಹೋಗೋಣ. ಕಮಲಿ ಅವ್ರು ಇಲ್ಲಿಲ್ವಲ್ಲ, ಎಲ್ಲಿ ಹೋದ್ರು? ರಿಷಿ ಸರ್, ಸರ್ ಏನನ್ನ ಹೇಳ್ಬೇಕಿತ್ತಾ? ಹಾಂ, ಇಲ್ಲ. ಹಾಂ, ಐ ಮೀನ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಸರ್. ಸರ್ ನೀವು ಓಕೆನಾ? ಹಾಂ, ಐ ಆಮ್ ಓಕೆ, ಫೈನ್. ಅದು ನಿಮ್ಮ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಏನೇ ಆದ್ರೂ ಪರವಾಗಿಲ್ಲ, ಹೇಳಿ ಸರ್. ಅದೇನಂದ್ರೆ ನಾನು ನಾನೇ ನಿಮ್ಮ ಸೀಕ್ರೆಟ್ ಸಾಂತಾ. ಹ್ಯಾಪಿ ನ್ಯೂ ಇಯರ್ ಕಮಲಿ ಅವರೇ. ಇದನ್ನ ಹೇಳಕ್ಕೆ ಇಷ್ಟೊಂದು ಕಷ್ಟಪಟ್ರ ಸರ್. ಕೊಡಿ. ಇಲ್ಲೇ ಓಪನ್ ಮಾಡ್ಬೋದಾ ಸರ್? ಹಾಂ, ಮಾಡಿ ಕಮಲಿ ಅವರೇ. ವಾ, ಇಂಗ್ಲಿಷ್ ಪುಸ್ತಕ ನಂಗೂ ಓದ್ಬೇಕು ಅಂತ ಸ್ಯಾನೆ ಆಸೆ ಇತ್ತು ಸರ್. ಸರ್, ಇದೇ ರೈಟ್ರು ದ ಕ್ಲಾಸ್ ಅಂತ ಒಂದು ಪುಸ್ತಕ ಬರ್ದವ್ರಲ್ಲ, ನಮ್ಮೂರ್ ಲೈಬ್ರರಿನಾಗ ಇರ್ತಿತ್ತು, ಆದ್ರೆ ಕೊಡ್ತಾನೆ ಇರ್ಲಿಲ್ಲ ಸರ್. ಸ್ಯಾನೆ ಥ್ಯಾಂಕ್ಸ್ ಸರ್. ಬುಕ್ ಹೆಸರು ನೋಡಿನಾದ್ರೂ
ನನ್ನ ಮನಸ್ಸಲ್ಲಿರೋದನ್ನ ಅರ್ಥ ಮಾಡ್ಕೋತೀರಾ ಅನ್ಕೊಂಡೆ. ಸರ್, ನಾನು ನಿಮ್ಗೇನೋ ಹೇಳ್ಬೇಕಿತ್ತು. ಏನು? ನೀವು ಹೇಳಿದ ಮ್ಯಾಕೆ ನನ್ನಿಂದ ಸುಮ್ಕಿರಕ್ಕಾಗಕ್ಕಿಲ್ಲ. ನಾನು ದಿಟ ಹೇಳ್ಬಿಡ್ತೀನಿ. ನಾನೇ ನಿಮ್ ಸೀಕ್ರೆಟ್ ಸಾಂಟಾ. ಸರ್, ತಕೊಳ್ಳಿ ಸರ್, ನನ್ನ ಕಡೆಯಿಂದ ಒಂದು ಗಿಫ್ಟು. ವಾವ್, ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಕಮಲಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೇ ರಿಷಿ, ನಿನ್ಗೋಸ್ಕರ ಅವರೇ ತನ್ನ ಕೈಯಾರೆ ಮಾಡಿದ್ದಾರೆ ಕಣೋ. ನಿನ್ ಮೇಲೆ ಖಂಡಿತ ಪ್ರೀತಿ ಇದೆ ಅವ್ರಿಗೆ. ಇದೇ ಒಳ್ಳೆ ಸಮಯ, ಹೇಳ್ಬಿಡು. ಅವ್ರನ್ನ ನೋಡ್ಕೊಂಡು ಹೇಳಕ್ಕಾಗಿಲ್ಲ ಅಂದ್ರೆ ಆ ಕಡೆ ತಿರ್ಕೊಂಡು ಹೇಳು. ಅಯ್ಯಯ್ಯೋ, ಬುಕ್ ನೋಡಿದ್ಮೇಲೆ ನೆನಪಾಯ್ತು, ಲೈಬ್ರರಿಗೆ ಒಂದು ಬುಕ್ ಕೊಡಬೇಕು. ಸರ್, ನಾನು ಬರ್ತೀನಿ. ಮುಚ್ಚಿಟ್ಟಿದ್ದನ್ನ ನಾನು ಹೇಳ್ಬಿಡ್ತೀನಿ ಕಮಲಿ ಅವರೇ. ಪ್ರಾಬಬ್ಲಿ ನನಗನ್ನಿಸ್ತಿರೋದೇ ನಿಮಗೂ ಅನ್ನಿಸ್ತಿರ್ಬೋದು. ನೀವು ಕೊಟ್ಟಿರೋ ಈ ಗಿಫ್ಟು ನನ್ನ ಧೈರ್ಯನ ಇನ್ನೂ ಜಾಸ್ತಿ ಮಾಡಿದೆ ಕಮಲಿ ಅವರೇ. ನೀವಂದ್ರೆ ತುಂಬ ಇಷ್ಟ. ನನ್ನ ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಪಡ್ತಿದ್ದೀನಿ. I love you so much, Kamli ಅವರೇ. Love you so much.